ಅನನ್ಯ ಭಟ್ ಪ್ರಕರಣದ ಎಸ್ಐಟಿ ತನಿಖೆ ಈಗ ತೀವ್ರವಾಗಿದೆ. ಏನು ಸುಜಾತ ಅವರು ಕೊಡ್ತಿರುವಂತ ಹೇಳಿಕೆಗಳು ಅಲ್ಲೊಂದು ಇಲ್ಲೊಂದು ಹೇಳಿಕೆಗಳು ವಿವಾದಾತ್ಮಕಕ್ಕೆ ಸೃಷ್ಟಿಯಾಗ್ತಿದೆ, ವಿವಾದವನ್ನ ತಂದೊಡ್ತಾ ಇದೆ. ಹೀಗಾಗಿ ಅನನ್ಯ ಭಟ್ ಪ್ರಕರಣದ ಎಸ್ಐಟಿ ತನಿಖೆ ಏನಿದೆ ಅದು ತೀವ್ರವಾಗ್ತಿದೆ. ಎರಡನೇ ನೋಟಿಸ್ಗೂ ಉತ್ತರಿಸದ ಸುಜಾತ ಭಟ್, ಮೊದಲನೇ ನೋಟಿಸ್ಗೆ ಉತ್ತರಿಸಲಿಲ್ಲ ಸುಜಾತ ಭಟ್ ಅವರು. ಎಸ್ಐಟಿ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಬನ್ನಿ ಅಂತ. ಒಂದನೇ ನೋಟಿಸ್ಗೆ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿ ಎರಡನೇ ನೋಟಿಸ್ ಅನ್ನ ಕಳಿಸಿದ್ದಾರೆ ಅಧಿಕಾರಿಗಳು. ಈಗ ಅನಾರೋಗ್ಯದ ನೆಪವನ್ನ ಹೇಳಿ ವಿಚಾರಣೆಗೆ ಬಾರದ ಸುಜಾತ ಭಟ್, ಜೊತೆಗೆ ಸುಜಾತ ಭಟ್ ಅವರಿಗೆ ಜೀವಭಯ ಇದೆಯಂತೆ, ಈ ಕಾರಣದಿಂದ ಅವರು ಬರ್ತಿಲ್ವಂತೆ. ಸದ್ಯ ಮನೆಯಲ್ಲೇ ಇರುವ ಸುಜಾತ ಭಟ್ ಅವರು ಸುಜಾತ ಭಟ್ ನಿವಾಸಕ್ಕೆ KRP ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅನನ್ಯ ಭಟ್ ಪ್ರಕರಣದ ಎಸ್ಐಟಿ ತನಿಖೆ ಈಗ ತೀವ್ರವಾಗಿದೆ. ಸುಜಾತ ಭಟ್ ಅವರ ನಿವಾಸಕ್ಕೆ KSRP ತುಕಡಿಯ ಭದ್ರತೆ ಈಗ ಸಿಕ್ಕಿದೆ ಅಂಡ್ ಅವ್ರಿಗೆ ಜೀವ ಬೆದರಿಕೆ ಇದೆಯಂತೆ, ಹಂಗಾಗಿ ಅವರು ಬರಲ್ವಂತೆ ವಿಚಾರಣೆಗೆ. SIT ತಂಡ ಈಗ ಸುಜಾತ ಭಟ್ ಅವರ ಮಗಳು ಆದಂಥ ಅನನ್ಯ ಭಟ್ ಅವರ ತನಿಖೆಯನ್ನು ತುಂಬ ತೀವ್ರವಾಗಿ, ಅಂದರೆ ಒಂದು ಸ್ಟ್ರಾಂಗ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ. ಏನಿರ್ಬೋದು, ಆಕೆ ನಿಜ ಹೇಳಿದ್ಲ ಸುಳ್ಳು ಹೇಳಿದ್ಲ, ಸುಜಾತ ಅವ್ರಿಗೆ ಅನನ್ಯ ಅನ್ನೋ ಒಂದು ಮಗಳಿದ್ಲ ಅಂತ ಹೇಳಿ ವಿಚಾರಣೆ ಮಾಡ್ತಿದ್ದಾರೆ. ಈಗ ಆ ವಿಚಾರಣೆಗೆ ಅನನ್ಯ ಭಟ್ ಪ್ರಕರಣದಲ್ಲಿ ಸುಜಾತ ಭಟ್ ಅವ್ರನ್ನ ಕರೆದಿದ್ರು ವಿಚಾರಣೆಗೆ SIT ತಂಡ. ಆದರೆ ಸುಜಾತ ಅವರು ಬರ್ತಾ ಇಲ್ಲ. ಹಾಗಾಗಿ SIT ತಂಡ ಫಸ್ಟೇ ಒಂದು ನೋಟಿಸನ್ನು ಕೊಟ್ಟಿತ್ತು, ನೀವು ವಿಚಾರಣೆಗೆ ಬರಬೇಕು, ಏನು ನಿಮ್ಮ ಹೇಳಿಕೆಗಳು ವ್ಯತಿರಿಕ್ತವಾಗ್ತಾ ಇದ್ದಾವೆ, ಅಲ್ಲೊಂದು ಹೇಳಿಕೆಗಳನ್ನ ಕೊಡ್ತಿದ್ದೀರಾ, ಹಾಗಾಗಿ SIT ಅವ್ರಿಗೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ ಏನಿದೆ. ಹಾಗಾಗಿ ಅವರು ಈ ಒಂದು ಅನನ್ಯ ಭಟ್ ತನಿಖೆಯನ್ನು ತುಂಬ ತೀವ್ರವಾಗಿ ತಗೊಂಡಿದ್ದಾರೆ. ಇದಕ್ಕೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಸುಜಾತ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ರು. ಮೊದಲನೇ ನೋಟಿಸ್ಗೆ, ಫಸ್ಟ್ ನೋಟಿಸ್ಗೆ ಸುಜಾತ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಈಗ ಎರಡನೇ ನೋಟಿಸ್ಗೆ ಹೋಗಿದೆ. ಎರಡನೇ ನೋಟಿಸ್ಗೂ ಅವರು ಉತ್ತರಿಸ್ತಾ ಇಲ್ಲ. ಮೊದಲನೇ ನೋಟಿಸ್ ಹೋದಾಗ ಉತ್ತರಿಸಲಿಲ್ಲ. ಹೀಗಾಗಿ ಎರಡನೇ ನೋಟಿಸ್ ಕಳಿಸಿದ್ದ SIT ಅಧಿಕಾರಿಗಳು ಈಗ ಅನಾರೋಗ್ಯದ ನೆಪವನ್ನು ಹೇಳಿ ಅವರು ವಿಚಾರಣೆಗೆ ಬರ್ತಾ ಇಲ್ಲ, ಅವ್ರಿಗೆ ಹುಷಾರಿಲ್ವಂತೆ, ಏನು ವಿಚಾರಣೆಗೆ ಬರೋದಕ್ಕಾಗಲ್ವಂತೆ, ಅದ್ರ ಜೊತೆಗೆ ಅವ್ರಿಗೆ ಜೀವ ಭಯ ಇದೆಯಂತೆ, ಯಾರೋ ಅವರ ಪ್ರಾಣಹಾನಿ ಮಾಡ್ತೀನಿ ಅಂತೇಳಿ ಯಾರೋ ಬೆದರಿಸ್ತಿದ್ದಾರಂತೆ, ಹಾಗಾಗಿ ನನಗೆ ಜೀವಹಾನಿ ಒಂದು ಸಮಸ್ಯೆ ಇದೆ, ಆ ಭಯದಿಂದ ನಾನು ವಿಚಾರಣೆಗೆ. ಸದ್ಯ ಮನೆಯಲ್ಲೇ ಇರುವ ಸುಜಾತ ಭಟ್ ಅವರು ಸುಜಾತ ಭಟ್ ನಿವಾಸಕ್ಕೆ KSRP ತುಕಡಿಯ ಒಂದು ಭದ್ರತೆ ಈಗ ನೀಡಲಾಗಿದೆ. ಸದ್ಯ ಮನೆಯಲ್ಲೇ ಸುಜಾತ ಭಟ್ ಅವರಿದ್ದಾರೆ. ಅವ್ರು ಇನ್ನೂ ತನಿಖೆ ಅಂದರೆ ವಿಚಾರಣೆಗೆ ಬಂದಿಲ್ಲ. SIT ಅಧಿಕಾರಿಗಳನ್ನು ಫೇಸ್ ಮಾಡಬೇಕೀಗ ಸುಜಾತ ಭಟ್ ಅವರು. ನನಗೆ ಅನನ್ಯ ಭಟ್ ಅನ್ನೋ ಮಗಳಿದ್ದಾಳೆ, ಧರ್ಮಸ್ಥಳದಲ್ಲಿ ಅವಳು ನಾಪತ್ತೆಯಾದ್ಲು ಅಂತ ಹೇಳಿ ಸುಜಾತ ಭಟ್ ಅವರು ಬಂದಿದ್ದರು. SIT ಅಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಸುಜಾತ ಭಟ್ ಅವರು ತನಿಖೆಗೆ ಬರಲಿ ಅಂತ ಹೇಳಿ SIT ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.